ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಜಾಜಿ, ಇನ್ನೆರಡೇ ದಿವಸದಲ್ಲಿ ನಿಂಗೆ ಸೀಮಂತ ಆಗ್ಬೋದಲ್ವಾ? ಅಯ್ಯೋ, ಮನಸ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು ಮೊದಲೇ ಒಂದು ಮಾತು ಹೇಳ್ಬಾರ್ದಿತ್ತೇನೆ. ಹೇಗಜ್ಜಿ ಕೇಳೋದು? ಅಪ್ಪನ ಹಣಕಾಸಿನ ಸ್ಥಿತಿನೂ ಸರಿ ಇಲ್ಲ, ಬಂಗಾರಿ ದುಡಿಮೆನೂ ಅಷ್ಟಕ್ಕಷ್ಟೇ. ಅದಕ್ಕೆ ಸುಮ್ಮನಾದೆ. ನೋಡು ಮಗಳೇ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಸೀಮಂತ ನನ್ನ ಜವಾಬ್ದಾರಿ. ನೋಡ್ತಾ ಇರು, ಧಾಮ್ ಧೂಮ್ ಅಂತ ಹೇಗೆ ಮಾಡಿ ಮುಗಿಸ್ತೀನಿ ಅಂತ. ಆದರೂ ನಿಮಗೆಲ್ಲ ಕಷ್ಟ ಕೊಡೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ಇದರಲ್ಲಿ ಕಷ್ಟ ಏನು ಬಂತು? ಮಗಳ ಸೀಮಂತ ಮಾಡೋದು ಅಪ್ಪನ ಕರ್ತವ್ಯ. ಆ ಕರ್ತವ್ಯನೇ ಅವನ ಸಂತೋಷ. ತುಂಬ ಬಸ್ರಿ ನೀನು. ನನ್ಗೆ ಯಾಕೆ ಈ ವಿಷಯ ಹೇಳಿಲ್ಲ? ನಿನಗೆ ಯಾಕೆ ಹೇಳಬೇಕು? ಯಾರು ನೀನು? ಚುಚ್ಚಿ ಮಾತಾಡ್ಬೇಡ ದೇವಿಕಾ. ಈ ಮಗುವಿನ ತಂದೆ ನಾನೇ ತಾನೆ. ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ತಾಳಿ ಕಟ್ಟಿದ್ರೆ ಗಂಡ, ಮಗುವಿಗಪ್ಪ ಎಲ್ಲ. ಉಂಡಿ ಎದ್ದೋದ್ರೆ ಅಂಥವನಿಗೆ ಎಲ್ಲಿದೆ ಆ ಸ್ಥಾನದ ಮರ್ಯಾದೆ? ನಾನು ಮಾಡಿರೋ ತಪ್ಪು ನನಗೆ ಗೊತ್ತಾಗಿದೆ. ನನ್ನ ತಪ್ಪಿನ ಅರಿವಾಗಿದೆ. ಯಾಕೆ ದೇವಿಕಾ, ಮನೇಲಿ ಯಾರು ಇಲ್ವಾ? ಇಲ್ಲ. ತುಂಬು ಗರ್ಭಿಣಿ ನೀನು. ಮನೇಲಿ ಯಾರು ಇಲ್ವಾ? ಅಪ್ಪ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಕನಕಾಂಬ್ರಿ ಅವರು ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದಲ್ಲಿದ್ದಾರೆ. ಅದಕ್ಕೆ ಈ ಮನೇಲಿ ಒಂಟಿಯಾಗಿದ್ಯಾ? ನಾನೆಲ್ಲಿ ಒಂಟಿ ಆಗಿದ್ದೀನಿ? ನೀನು ಕೊಟ್ಟು ಬಳುವಳಿ ಇದೆಯಲ್ಲ ನನ್ನ ಹೊಟ್ಟೆಲಿ. ನಾವಿಬ್ಬರೇ ಈ ಪ್ರಪಂಚದಲ್ಲಿ ಸುಖವಾಗಿದ್ದೀವಿ. ಆ ನಿಮ್ಮಿಬ್ಬರ ಪ್ರಪಂಚದಲ್ಲಿ ನನಗೆ ಜಾಗ ಇದೆಯಾ ದೇವಿಕಾ? ಇಲ್ಲ ಇಲ್ಲ ಇಲ್ಲ. ಉಂಡು ಎದ್ದೋದೆ, ಅತ್ತೆ ಜೊತೆ ಸೇರಿ ಮಸ್ಲತ್ ಮಾಡಿದೆ. ಒಂದು ಚೂರು ಪಶ್ಚಾತ್ತಾಪದ ಅರಿವೇ ಇಲ್ಲ ನಿನಗೆ. ನನ್ನ ಮತ್ತು ನನ್ನ ಮಗುವಿನ ಪ್ರಪಂಚದಲ್ಲಿ ಜಾಗನ ಖಂಡಿತ ಇಲ್ಲ ಚಂದ್ರಾಧರ. ನನಗೆ ನನ್ನ ತಪ್ಪಿನ ಅರಿವಾಗಿದೆ ದೇವಿಕಾ. ನಾನು ಬದಲಾಗೋದಕ್ಕೆ ಒಂದೇ ಒಂದು ಅವಕಾಶ ಕೊಡು. ನಾನು ಬದಲಾಗ್ತೀನಿ. ನಿನಗೋಸ್ಕರ, ನಮ್ಮ ಮಗುಗೋಸ್ಕರ ಬದಲಾಗ್ತೀನಿ. ನಾನು ಮಾಡಿದ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡು ದೇವಿಕಾ. ನನ್ನ ಜೊತೆ ಬಾ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಾವಿಬ್ಬರು ಜೊತೆಯಾಗಿ ಬಾಳೋಣ. ನಾನಿನ್ ನಂಬಲ್ಲ ಚಂದ್ರಾಧರ. ನಂಬಿ ಮೋಸ ಹೋಗಲ್ಲ. ನೀನಿಲ್ಲಿದ್ದು ವ್ಯರ್ಥ ಪ್ರಯತ್ನ ಮಾಡಬೇಡ. ಬಾಗಿಲು ತೆಗ್ದಿದೆ, ಹೊರಡು. ಜಾಜಿ, ನೀನೇನು ಚಿಂತೆ ಮಾಡಬೇಡ. ಸೀಮಂತಕ್ಕೆ ದುಡ್ಡು ಕಾಸಿನ ವ್ಯವಸ್ಥೆ ನಾನು ಮಾಡ್ತೀನಿ. ಏ ಬಂಗಾರಿ, ನೀನೆಲ್ಲಿಂದ ತರ್ತೀಯೋ ದುಡ್ಡನ್ನ? ಹೆಂಡತಿ ಮಗುಗೋಸ್ಕರ ಅಷ್ಟು ಮಾಡಿದ್ರೆ ಹೇಗೆ?
ನೀವೇನು ಚಿಂತೆ ಮಾಡಬೇಡಿ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬೇಡ್ವೋ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳು. ಅಲ್ವೋ ಬಂಗಾರಿ? ನೀನು ಸುಮ್ಮನಿರಮ್ಮ. ನಾನು ಬಂಗಾರಿ ಸೇರಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹಸೆ ಮಣೆ ಮೇಲೆ ಕೂತ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಅಷ್ಟೇ. ಅಂದರೆ ಜಾಜಿ ಅಲ್ಪಾಯುಷ್ಯದ ವಿಷಯಕ್ಕ ಇವರಿಷ್ಟೆಲ್ಲ ನೊಂದ್ಕೊಂಡಿರೋದು. ಜಾಜಿ ಸಾವು ಅನ್ನೋದು ಸತ್ಯ. ಆದರೆ ಅವಳು ಹೋಗೋವಾಗ ಇವ್ರು ಹೀಗೆ ದುಃಖ ಪಡ್ತಾ ಕಣ್ಣೀರು ಹಾಕೊಂಡು ಹೋಗಬಾರ್ದು, ನಗ್ನಗ್ತಾ ಹೋಗಬೇಕು. ಶೇಖರಿ, ಜಾಜಿಗೆ ಕಂಟಕ ಇದ್ದದ್ದು ನಿಜ. ಆದರೆ ಆ ಕಂಟಕ ಇದ್ದದ್ದು ಕೆಲವು ದುಷ್ಟಶಕ್ತಿಗಳಿಂದ. ಇನ್ಮೇಲೆ ಜಾಜಿಗೆ ಯಾವ ಕಂಟಕನೂ ಇಲ್ಲ, ಯಾವ ತೊಂದರೆನೂ ಇಲ್ಲಪ್ಪ. ನೀವೆಲ್ಲ ನೆಮ್ಮದಿಯಾಗಿರ್ಬೋದು. ದೇವಿಕಾ, ದೇವಿಕಾ ಹಾಗೆಲ್ಲ ಹೇಳ್ಬೇಡ. ನನಗೋಸ್ಕರ ಅಲ್ಲದೆ ಇದ್ರು ನೀನು ಹೊಟ್ಟೆಲಿ ಬೆಳೀತಿದೆಯಲ್ಲ ನಮ್ಮ ಮಗು, ಅದಕ್ಕೋಸ್ಕರನಾದರೂ ನೀನು ನನ್ನ ಜೊತೆ ಬರಲೇಬೇಕು. ನಾಳೆ ಆ ಮಗು ಬೆಳೆದು ದೊಡ್ಡದಾದ್ಮೇಲೆ 100 ಪ್ರಶ್ನೆ ಕೇಳುವಾಗ ಉತ್ತರ ಕೊಡೋಕ್ಕಾಗದೇ ಇರೋ ಸ್ಥಿತಿಗೆ ನೀನು ತಲುಪಬಾರ್ದು. ಅದಕ್ಕಾದರೂ ಒಪ್ಕೊಂಡು ನೀನು ನನ್ನ ಜೊತೆ ಬರಲೇಬೇಕು. ನಾವಿಬ್ಬರು ಗಂಡ ಹೆಂಡತಿ ಆಗಿರೋಣ. ಆಗಿರೋ ತಪ್ಪನ್ನ ಸರಿ ಮಾಡಿಕೊಂಡು ಒಟ್ಟಿಗೆ ಬಾಳೋಣ. ಯೋಚನೆ ಮಾಡು ದೇವಿಕಾ. ಇಷ್ಟು ದಿನ ನನ್ನ ಬುದ್ಧಿಗೆ ಮಂಕವದಿತ್ತು, ಅದಕ್ಕೆ ನಿನ್ನನ್ನು ದೂರ ಇಟ್ಟಿದ್ದೆ. ಇನ್ಮೇಲೆ ಹಾಗಾಗಲ್ಲ. ನಿನ್ನನ್ನು ದೂರ ಇಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸು. ಬಾ ನನ್ನ ಜೊತೆ. ನೋಡು ದೇವಿಕಾ, ನಾನು ಸತ್ಯ ಮಾಡಿ ಹೇಳ್ತಿದ್ದೇನೆ, ಯಾವುದೇ ದುರಾಲೋಚನೆ ಇಟ್ಕೊಂಡು ನಿನ್ನನ್ನು ಕರೆಯೋದಕ್ಕೆ ಬಂದಿಲ್ಲ. ನೀನು ಪೂಜಿಸೋ ಈ ದಕ್ಷಿಣನಾಥೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಜೊತೆ ಸಂಸಾರ ಮಾಡಬೇಕು ಅಂತ ಇಚ್ಛೆಯಿಂದ ಬಂದಿದ್ದೀನಿ. ನನ್ನನ್ನು ನಂಬು. ಅಪ್ಪ ಊರಲ್ಲಿಲ್ಲ. ಇಂಥ ಸಮಯದಲ್ಲಿ ನಾನು ನಿನ್ನ ಜೊತೆ ಬರೋದು ಸರಿಯಲ್ಲ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ದೇವಿಕಾ. ನಿಮ್ಮ ತಂದೆಯವ್ರಿಗೆ ಕಾಗದ ಬರೆದು ತಿಳಿಸೋ ವ್ಯವಸ್ಥೆ ನಾನು ಮಾಡಿಸ್ತೀನಿ. ಇಂಥ ಸಮಯದಲ್ಲಿ ನೀನು ಒಂಟಿಯಾಗಿರೋದು ಸರಿಯಲ್ಲ. ನೀನು ನನ್ನ ಜವಾಬ್ದಾರಿ. ನನ್ನ ಜೊತೆ ಬಾ ದೇವಿಕಾ. ನಾನಿದುವರೆಗೂ ಜಾಜಿಗೋಸ್ಕರ ಏನು ಮಾಡೇ ಇಲ್ಲ. ಎಲ್ಲ ಮಾವನೇ ಮಾಡಿದ್ದು. ನಮ್ಮ ಮದುವೆ ಆದಮೇಲಿಂದ ನಮ್ಮಿಬ್ಬರು ನೋಡ್ಕೊಂಡಿದ್ದು ಅವರೇ. ಈಗ ಸೀಮಂತ ಕೂಡ ಅವರೇ ಮಾಡಿದ್ರೆ ಚೆನ್ನಾಗಿರಲ್ಲ. ಅವ್ರ ಜೊತೆ ನಾನು ಕೈ ಜೋಡಿಸ್ಲೇಬೇಕು. ಮನೇಲಿ ಬೇರೆ ಹಣಕಾಸಿನ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಜಾಜಿಗೆ ಅಷ್ಟಾದರೂ ಖುಷಿ ಆಗಲಿ, ಮಾವಂಗೆ ಸಹಾಯ ಆಗಲಿ.
ಅಣ್ಣ ಬನ್ನಿ ಸ್ವಾಮಿ, ಏನು ಬೇಕಾಗಿತ್ತು? ಸೀರೆ ಬೇಕಿತ್ತು. ಯಾವ್ದು ಬೇಕು ಹೇಳಿ. ಇಲ್ಲಿ ಈ ಕಲರ್ ಐತೆ, ಈ ಕಲರ್ ಐತೆ, ಈ ಕಲರ್ ಐತೆ. ಬನ್ನಿ, ಈಗ ಮಧ್ಯಾಹ್ನ ಬಂದಿರೋದು ಇದು. ಈ ಕಲರ್ ನೋಡಿ, ಈ ಕಲರ್ ನೋಡಿ. ಅಣ್ಣ ಅದನ್ನ ತೋರಿಸಿ. ಇದಾ? ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ ಈ ಸೀರೆನೇ ಇರಲಿ. ಇದೇನಾ? ಅಣ್ಣ ಸೀರೆಗೆ ಎಷ್ಟು? ಇದಾ? 800 ರೂಪಾಯಿ ಅಪ್ಪ, ಅಷ್ಟೇ. ಯೋ, ನಾನು ಹೇಳಿದ್ದು 800 ರೂಪಾಯಿ. ಪುಡಿಗಾಸು ಎಣಿಸ್ತಾ ಇದೆಯಲ್ಲ, ಈ ಪುಡ್ಗಾಸ್ಗೆ ಈ ಸೀರೆ ಬರಲ್ಲ. ದಯವಿಟ್ಟು ಹಾಗನ್ಬೇಡಿ. ನನ್ನ ಹೆಂಡತಿ ಸೀಮಂತ ತುಂಬ ಇಷ್ಟಪಟ್ಟು ತಗೋತಿದ್ದೀನಿ. ಹಾಗನ್ಬೇಡಿ ಅಣ್ಣ. ದುಡ್ಡಿಲ್ದೆ ಯಾವ ಸೀರೆನೂ ಬರಲ್ಲ, ಹೋಗಯ್ಯ. ಅಣ್ಣ ನೀವು ಹೇಳಿದ ನಿಜ, ಆದರೆ ಈ ಸೀರೆ ಬೆಲೆ ಎಷ್ಟು? ನಾ ದುಡ್ಡಿಲ್ಲ. ನಾನು ಮೋಸ್ಕರ ಅಲ್ಲ, ಸುಳ್ಳು ಹೇಳಲ್ಲ. ನಿಮ್ಮ ಖಾಲಿ ಬೇಕಾದ್ರೆ ಬಿದ್ದುಬಿಡ್ತೀನಿ. ಆ ಸೀರೆನ ಕೊಡಿ, ನಿಮ್ಮ ದುಡ್ಡನ್ನ ಆದಷ್ಟು ಬೇಗ ತಂದು ಕೊಡ್ತೀನಿ. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವೇನಯ್ಯ? ಹೋಗ್ ಸುಮ್ಮನೆ. ದೇಶಿಕ್ರೇ, ದೇಶಿಕ್ರೇ, ಬಾ ದೇವಿಕಾ, ನೋಡಿ ಯಾರು ಬಂದಿದ್ದಾರೆ ಅಂತ. ಓ ದೇವಿಕಾ, ಮೂರು ಕಾಲ ಸುಖವಾಗಿ ಬಾಳಿಪ್ಪ. ದೇಶಿಕ್ರೇ, ಇಷ್ಟು ದಿನ ನನ್ನ ಕಣ್ಣಿಗೆ ಅಂಧಕಾರ ಕವಿದಿತ್ತು. ಮಾಡಬಾರ್ದನ್ನೆಲ್ಲ ಮಾಡಿ ನಡು ದಾರಿಲಿ ಇವಳಿಗೆ ಕೈ ಕೊಟ್ಟು ಹೋದೆ. ಅದಕ್ಕೆ ಅರಿಯಂತಪುರಕ್ಕೆ ಹೋಗಿ ಇವಳನ್ನ ಕರ್ಕೊಂಬಂದ್ಬಿಟ್ಟೆ. ಇವಳನ್ನ ಈಗ ಹೆಂಡತಿಯಾಗಿ ಸ್ವೀಕರಿಸಿದ್ದೀನಿ. ಒಳ್ಳೇದಾಯ್ತು ಚಂದ್ರಧರ, ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ. ನಿನ್ನ ಮೈಯಲ್ಲಿ ಶಾಸ್ತ್ರಿಗಳ ರಕ್ತನೇ ಹರಿತಿದ್ರು, ಸಾಕ್ಷಾತ್ ಆ ಜಗನ್ಮಾತೆ ನಿನ್ನ ಹೃದಯದಲ್ಲಿ ನೆಲೆಸಿದಾಳೆ. ಅದಕ್ಕೆ ಆ ತಾಯಿನೇ ನಿನ್ನ ಪ್ರೇರೇಪಿಸಿ ದೇವಿಕಾನ ಇಲ್ಲಿ ಕರ್ಕೊಂಬರೋ ಹಾಗೆ ಮಾಡಿದಾಳೆ. ತುಂಬ ಗರ್ಭಿಣಿ ಬೇರೆ. ಇನ್ಮೇಲೆ ಇವಳು ಈ ಮನೆ ಮಗಳು. ಇನ್ಮೇಲೆ ಇವಳ ಜವಾಬ್ದಾರಿ ನಮ್ದು. ದೇವಿಕಾ, ಇನ್ನು ಮುಂದೆ ಈ ಮನೆಯಲ್ಲಿ ಚಿಂತೆಯಿಂದ ಇರ್ಬೋದು ತಾಯಿ. ತುಂಬ ಗರ್ಭಿಣಿ ಹುಡುಗಿ ಇವಳು. ಊರಿಗೆ ಕರ್ಕೊಂಬಂದಿದ್ಯಾ? ಇವಳು ಕುತ್ತಿಗೆಯಲ್ಲಿ ತಾಳಿನೇ ಇಲ್ವಲ್ಲ ಚಂದ್ರಧರ?
ಊರ್ ಜನ ತಲೆಗೊಂದು ಮಾತಾಡ್ತಾರೆ. ಅದು ದೇಶಿಕ್ರೆ. ಚಂದ್ರಧರ, ದೇವಿಕಾ, ಮದುವೆಗೆ ಮುಂಚೆನೆ ಗರ್ಭ ಧರಿಸೋದು ಈ ಸಮಾಜದಲ್ಲಿ ನಿಷಿದ್ಧ ಅಂತ ನಿಮ್ಮಿಬ್ರಿಗೂ ಗೊತ್ತಿಲ್ವಾ? ಚಂದ್ರಧರ, ಮೊದಲು ಇವಳು ಕುತ್ತಿಗೆಗೆ ಒಂದು ತಾಳಿ ಕಟ್ಟಿ ಇವಳು ಗಂಡ ನೀನು ಅನ್ನೋದಕ್ಕೆ ಒಂದು ಸಾಕ್ಷಿ ಒದಗಿಸು. ಹೋಗು, ದೇವ್ರ ಕೋಣೆಗೆ ಹೋಗಿ ಅರ್ಶಿಣದ್ಕೊಂಬ. ಸರಿ ದೇಶಿಕ್ರೆ. ಅಮ್ಮ, ತಾಯಿ, ನನ್ನ ಮಗನಿಗೆ ಹಣದ ವಿಚಾರವಾಗಿ ಏನಾದರೂ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ. ಇರೋದು ಒಂದೇ, ನನ್ನ ಮಾಂಗಲ್ಯ. ಇದನ್ನ ಮಾರಿ ಆದ್ರೂ ನನ್ನ ಮೊಮ್ಮಗಳಿಗೆ ಒಡವೆ ಮಾಡಿಸ್ತೇನೆ. ಅವಳು ಸಂತೋಷವಾಗಿರ್ಲಿ. ಅಮ್ಮ, ಅಂಬಾ ಜಗನ್ಮಾತಾ, ತಗೋ ಮಾಂಗಲ್ಯ ಧಾರಣೆ ಮಾಡು.
ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ಸಂಜೀವ ಶರದಸ್ತತಂ